ನಮಸ್ಕಾರ ಅಭ್ಯರ್ಥಿಗಳೇ. ಇವತ್ತು 10 ತಾರೀಕು. ಇವತ್ತೇನಪ್ಪ ಅಂತಂದರೆ ವಿಶೇಷ ದಿನ ಏನಂತಂದರೆ, ಇವತ್ತಿಗೆ ಏನು ಒಂದು ಕಾಲೇಜ್ಗಳನ್ನು ಆಯ್ಕೆ ಮಾಡಲಿಕ್ಕೆ 2ನೇ ಸುತ್ತಿನ ಕೌನ್ಸ್ಲಿಂಗ್ ಪ್ರಕ್ರಿಯೆಗೆ ಒಂದು ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆ ಮಾಡಬೇಕಂತಂದರೆ, ಅದಕ್ಕಿಂತ ಮೊದಲು ನಿಮಗೆ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಒಂದು ಆಪ್ಷನ್ ಎಂಟ್ರಿಗಳನ್ನು ಕೊಟ್ಟಿದ್ದರು. ನಿಮಗೆ ಇಷ್ಟವಾಗಿರುವಂಥ ಕಾಲೇಜ್ಗಳನ್ನು ಸೇರಿಸ್ಬೋದು, ಬೇಡವಾಗಿರುವಂಥಗಳನ್ನು ಡಿಲೀಟ್ ಮಾಡಲಿಕ್ಕೆ ಮತ್ತು 2 ದಿನಗಳ ಕಾಲ ನಿಮ್ಗೆ ಅವಕಾಶವನ್ನು ಕೊಡಲಾಗಿತ್ತು. 8, 9, 10. ಇವತ್ತು 10 ತಾರೀಕು. ಇವತ್ತಿಗೆ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ನಿಮ್ಮ ಏನು ಚಾಯ್ಸ್ಗಳಿದ್ದಾವೆ ಆ ಒಂದು ಚಾಯ್ಸ್ಗಳ ಮಾಡುವಂಥದ್ದು, ಒಂದು ಕಾಲೇಜ್ಗಳನ್ನು ಚಾಯ್ಸ್ ಮಾಡುವಂಥ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ ಇವತ್ತಿಗೆ. ಓಕೆ, ಇನ್ನು ಕಂಪ್ಲೀಟ್ ಆದಮೇಲೆ ಇನ್ನು ವೇಟ್ ಮಾಡಬೇಕಾಗತ್ತೆ ನಾವು 2ನೇ ಸುತ್ತಿನ ಸೆಲೆಕ್ಷನ್ ಲಿಸ್ಟಿಗೆ, 2ನೇ ಸುತ್ತಿನ ಕಟ್ ಆಫ್ ಲಿಸ್ಟಿಗೆ ವೇಟ್ ಮಾಡಬೇಕಾಗತ್ತೆ. ಅದು ನಿಮಗೆ ತಡ ಆಗ್ಬೋದು ಅಂದ್ಕೊಂಡಿದ್ದೀನಿ, ಸೋಮವಾರ ತನಕ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಟೆಕ್ನಿಕಲಿ ಅವರು ಏನು ಒಂದು ಅಪ್ಡೇಟ್ ಮಾಡಬೇಕಾಗಿದೆ ಅದನ್ನು ಸ್ವಲ್ಪ ಈ ವರ್ಷದಿಂದ ತಡ ಮಾಡ್ತಾ ಇದ್ದಾರೆ, ಬೇಗ ಅಪ್ಡೇಟ್ ಮಾಡ್ತಾ ಇಲ್ಲ. ಈಗ ನಿಮ್ಮಗಳಿಗೆ ಆಮೇಲೆ ಇನ್ನೊಂದು ಏನಂತಂದರೆ, ಈಗ ಸೈನ್ಸ್ದು ಸೀಟ್ ಮ್ಯಾಟ್ರಿಕ್ಸ್ ಕೂಡ ಸರಿಯಾಗಿ ಓಪನ್ ಆಗ್ತಾ ಇಲ್ಲ ಅಂತ 2 ದಿನದಿಂದ ಪ್ರಾಬ್ಲಮ್ ಆಗಿತ್ತು. ಅದನ್ನು ಕೂಡ ಆಲ್ರೆಡಿ ಫ್ರೀ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೀವು ಇನ್ನೂವರೆಗೆ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿಲ್ಲ ಮಾಡಿ, ಇವತ್ತೇ ಮಾಡಿ. ಆಮೇಲೆ ವೇಟ್ ಮಾಡಿ, ಸೋಮವಾರ ತನಕ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೋದು. ಅದಕ್ಕಿಂತ ಬೇಗ ಬಂದರೆ ತುಂಬ ಒಳ್ಳೆಯದು, ಟೆನ್ಷನ್ ಫ್ರೀ ಆಗುತ್ತೆ. ಬಟ್ ಗುರುವಾರ, ಶುಕ್ರವಾರ, ಶನಿವಾರ ಅಂತ ಅಂದ್ಕೊಂಡ್ರೆ 3 ದಿನ ಏನಾದರೂ ಪ್ರಕ್ರಿಯೆಗೆ ಟೈಮ್ ತೊಗೊಂಡ್ರೆ ಸೋಮವಾರ ತನಕ ನಿಮಗೆ ಸೋಮವಾರ ಮಂಗಳವಾರ ತನಕ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಯಾವುದೇ ಥರಂತಹ ಸ್ಕೆಡ್ಯೂಲ್ ರಿಲೀಸ್ ಮಾಡಿಲ್ಲ. ಅಂದರೆ ಇದೇ ಟೈಮಿಗೆ ನಾವು ಏನಪ್ಪ ಅಂದರೆ ರಿಸಲ್ಟ್ ಕೊಡ್ತೀವಿ ಅಂತ ಇನ್ನೂವರೆಗೆ ಸ್ಕೆಡ್ಯೂಲ್ ರಿಲೀಸ್ ಮಾಡಿಲ್ಲ. ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದರಿಂದ ಈ ರೀತಿ ಅವರು ದಿನಾಂಕಗಳನ್ನ ಅಡ್ವಾನ್ಸ್ ಆಗಿ ಕೊಡ್ತಾ ಇಲ್ಲ ಈ ವರ್ಷ ಯಾಕೋ. ಎನಿಹೌ, ಇವತ್ತು ಕೊನೆ ದಿನಾಂಕದ ಆಪ್ಷನ್ ಎಂಟ್ರಿ ಮಾಡುವಂಥದ್ದು. ಆಪ್ಷನ್ ಎಂಟ್ರಿಗಳನ್ನು ಮಾಡಿರಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಆಮೇಲೆ ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದಲ್ಲಿ ನಂಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ, ಫ್ರೀ ಇದ್ದಾಗ ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ತೇನೆ.